ಬೂಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಅದು. ನನ್ನ ಎಲ್ಲ 33 ವಿಡಿಯೋನ ಮಾಡಿದ್ದೀನಿ. ಆ 33 ವಿಡಿಯೋಲ್ಲಿ ಟಾಪ್ ನಂಬರ್ 1 ವಿಡಿಯೋ ಓಡಿರೋದು ಅಂದರೆ ಅದೇ. ನನಗೇನು ಅನಿಸ್ತು ಅಂದರೆ ಹಿಂದಿ ಕಂಟೆಂಟ್ ಸಜೆಸ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ವಿಡಿಯೋನು ಯಾರ್ಯಾರು ಹಿಂದಿ ಕಂಟೆಂಟ್ ನೋಡ್ತಾರಲ್ಲ ಅದೇ ತಾನೇ ಅವ್ರಿಗೆ ಸಜೆಸ್ಟ್ ಮಾಡೋದು. ನಮ್ಮ ವಿಡಿಯೋಕ್ಕಾಗುತ್ತೆ. ತುಂಬ ಜನ ಈ ಟೈಮಲ್ಲಿ ಕೋರ್ಸ್ ಎಲ್ಲ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಏನೂ ಮಾಡ್ತಾಯಿಲ್ಲ, ಬೈ ಮಾಡ್ತಾ ಇದ್ದೀನಿ. ನನ್ನ ಆದಷ್ಟು ನನ್ನ ಫೈನಾನ್ಷಿಯಲ್ ಕಂಡೀಷನ್ನು ಎಲ್ಲ ನೋಡಿಕೊಂಡು ನಾನು ಒಂದು ಪಾಯಿಂಟ್ ಇದನ್ನು ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಏನೂ ಇದಿಲ್ಲ, ಬೇರೆ ಪರ್ಸ್ಪೆಕ್ಟಿವಿಂದ ಮಾತಾಡ್ತಿಲ್ಲ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಸೀರಿಯಸ್ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಅದಕ್ಕೆ ಒಂದು ಒಳ್ಳೆ ಲೊಕೇಶನ್, ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ರೇಡಿಯಸಲ್ಲಿರೋ ಲೊಕೇಶನ್ಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿರೋದು ಬ್ಯಾಕ್ಗ್ರೌಂಡ್ ಎಲ್ಲ. ಸೊ ಏನಕ್ಕೆ ಅಂದರೆ ನಾನು ರೀಸೆಂಟಾಗಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ನಿನ್ನೆ. ನಾನು ನಿನ್ನೆ ಅಪ್ಲೋಡ್ ಮಾಡಿರೋದು, ಇವತ್ತು ಆಲ್ರೆಡಿ ಶೂಟ್ ಮಾಡ್ತಾಯಿದ್ದೀನಿ ಆ ಬ್ಲಾಗ್ ಬಗ್ಗೆ. ಯಾಕೆಂದರೆ ಆ ಬ್ಲಾಗ್ ಏನಂದರೆ ವಿ ಮೇಡ್ ಆಫ್ರೋಡಿಂಗ್ ಫಾರ್ ದಿಸ್ ವ್ಯೂ ಅಂತ ಏನೋ ಮಾಡಿದ್ದೆ. ಅದು ಮುಳ್ಳಯ್ಯನಗಿರಿ ಅಲ್ಲ, ಇದು ನಮ್ಮ ಮನೆ ಹತ್ರ ಇರೋ ಒಂದು ಸ್ವೀಟೆಸ್ಟ್ ಲೊಕೇಶನ್ ಅಂತ. ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಳ್ಳೆ ರೀಚ್ ಬಂತು, ಎಲ್ಲ ಬಂತು. ಸಾಯಂಕಾಲ ನೋಡಿದೆ, ಒಳ್ಳೆ ಇನ್ನೂ ಬೂಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಅದು. ನನ್ನ ಎಲ್ಲ 33 ವಿಡಿಯೋ ಏನೋ ಮಾಡಿದ್ದೀನಿ. ಆ 33 ವಿಡಿಯೋಲ್ಲಿ ಟಾಪ್ ನಂಬರ್ 1 ವಿಡಿಯೋ ಓಡಿರೋದು ಅಂದರೆ ಅದೇ. ಸೊ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಓಡ್ತಿದೆ. ಬಟ್ ಅಲ್ಲೇ ಒಂದು ಸಮಸ್ಯೆ ಬಂದಿರೋದು. ಇವಾಗ ಒಂದು 170 ವ್ಯೂಸ್ ಏನೋ ಹೋಗಿದೆ, ವಿಚ್ ಈಸ್ ಗುಡ್ ಆ್ಯಂಡ್ ಕರೆಕ್ಟ್. ಬಟ್ ಅದರಲ್ಲಿ ಡ್ಯೂರೇಷನ್ ನೋಡಿರೋದಂದರೆ ಎಲ್ಲರೂ ಒಂದು 40 ಸೆಕೆಂಡ್ ನೋಡಿದ್ದಾರೆ, 38 ಸೆಕೆಂಡ್ ನೋಡಿದ್ದಾರೆ ಅಷ್ಟೇ. ಎಲ್ಲ ಆ್ಯಾವ್ರೇಜ್ ಡ್ಯೂರೇಷನ್ ನನಗೆ ಬರ್ತಾ ಇರೋದು 40 ಸೆಕೆಂಡ್ಸ್ ಅಷ್ಟೇ. ಸೊ ಏನಕ್ಕೆ ಈ ಥರ ಆಗ್ತಾ ಇರೋದು ಅಂತ ನಾನು ಸ್ವಲ್ಪ ನೋಡ್ತಾ ಇದ್ದರೆ ಅದರಲ್ಲಿ ಹಂಗೆ ಕಂಟೆಂಟ್ ಸಜೆಸ್ಟ್ ಮಾಡದಿರೋದೆಲ್ಲ ನೋಡಿದೆ. ಕಂಟೆಂಟ್ ಸಜೆಸ್ಟ್ ಮಾಡಿರೋದು ನೋಡಿದ್ರೆ ಹಿಂದಿ ಅವ್ರದ್ದು, ಅಂದರೆ ಸೌರವ್ ಜೋಶಿ ಅಂತೆ, ಯಾರ್ದು ಅಂತೆ, ಬೇರೆ ಬೇರೆ ಹಿಂದಿ ಯೂಟ್ಯೂಬರ್ಸ್ದೇ ಕಂಟೆಂಟ್ ಸಜೆಸ್ಟ್ ಮಾಡ್ತಿದೆ. ನನಗೇನು ಅನಿಸ್ತಾ ಇದೆ ಅಂದರೆ ಒಂದು ಪಾಯಿಂಟ್, ಇದನ್ನು ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಏನೂ ಇದಿಲ್ಲ, ಬೇರೆ ಪರ್ಸ್ಪೆಕ್ಟಿವಿಂದ ಮಾತಾಡ್ತಿಲ್ಲ, ಒಳ್ಳೆ ಇಂಟೆನ್ಷನಿಂದನೇ ಮಾತಾಡ್ತಾ ಇದ್ದೀನಿ. ಸೊ ಹಿಂದಿ ಕಂಟೆಂಟ್ಸ್ ಬರ್ತಾಯಿದೆ. ನನಗೇನು ಅನಿಸ್ತು ಅಂದರೆ ಹಿಂದಿ ಕಂಟೆಂಟ್ ಸಜೆಸ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ವಿಡಿಯೋನು ಯಾರ್ಯಾರು ಹಿಂದಿ ಕಂಟೆಂಟ್ ನೋಡ್ತಾರಲ್ಲ ಅದೇ ತಾನೇ ಅವ್ರಿಗೆ ಸಜೆಸ್ಟ್ ಮಾಡೋದು. ನಮ್ಮ ವಿಡಿಯೋನು ಹಿಂದಿ ಅವರಿಗೆ ಯಾರಿಗೂ ಹೋಗಿದೆ, ಎಲ್ಲರೂ ಹಿಂದಿ ಅವರೇ ನೋಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಟಾಪ್ 40 ಸೆಕೆಂಡ್ಸ್ ಏನಿದೆಯಲ್ಲ ಅದು ಬರೀ ಹೈಲೈಟ್ಸಲ್ಲಿ ಏನು ಹಾಕಿರ್ತೀನಿ. ಬರೀ ನಾನು ಎಲ್ಲಾದರೂ ಆ ವಿಡಿಯೋ ಮೇಯ್ನ್ ಹೈಲೈಟ್ಸ್ ಏನಿರುತ್ತಲ್ಲ ಅದನ್ನು ಹಾಕಿರ್ತೀನಿ. ಅದರಲ್ಲಿ ಜಾಸ್ತಿ ಮಾತಾಡಿರಲ್ಲ. ಅದನ್ನು ನೋಡಿದ್ದಾರೆ ತುಂಬ ಜನ, 40 ಸೆಕೆಂಡೇ ನೋಡಿರೋದು. ಸೊ 40 ಸೆಕೆಂಡ್ ನೋಡಿದ್ದಾರೆ. ನನಗೇನು ಅನಿಸ್ತಾ ಇದೆ, ಈ ವಿಡಿಯೋ ಎಲ್ಲ ಹಿಂದಿ ಅವರೇ ನೋಡ್ತಾ ಇದ್ದಾರೆ, ನಮ್ಮ ಕನ್ನಡ ನೋಡ್ತಾ ಇಲ್ಲ. ಯಾಕೆ ಅಂದರೆ ಒಂದು ಕಮೆಂಟ್ ಇಲ್ಲ, ಅದರಲ್ಲಿ ಒಂದು ಲೈಕ್ ಇಲ್ಲ, ಒಂದು ಸಬ್ಸ್ಕ್ರಿಪ್ಷನ್ ಒಂದು ಇಲ್ಲ. 170 ಜನ ನೋಡಿದರೆ, ಮಿನಿಮಮ್ 1 ಸಬ್ಸ್ಕ್ರೈಬರು ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಓನ್ಲಿ ಒಂದು 20 ವ್ಯೂಸು 24 ವ್ಯೂಸು ಆ ಥರ ಅಷ್ಟೇ. ನಾನು ಯಾಕೆಂದರೆ ನಾನು ರೀಸೆಂಟ್ ವೀಡಿಯೋಸ್ ಎಲ್ಲ ಅಷ್ಟೇ ಓಡ್ತಾ ಇರೋದು. ಅವಾಗ ಅಪ್ಲೋಡ್ ಮಾಡಿದ್ದೆ, ಅವಾಗೆಲ್ಲ 60 ವ್ಯೂಸು 64 ವ್ಯೂಸ್ ಎಲ್ಲ ಬರ್ತಾಯಿತ್ತು. ನಾನು ಓಕೆ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಒಳ್ಳೆ ವ್ಯೂಸ್ ಬಂದಿದೆ, ನನಗೆ ಅದು ಖುಷಿ ಇದೆ, ಫುಲ್ ಖುಷಿಯಾಗಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಸಣ್ಣ ಒಪಿನಿಯನ್ ಅಂತೂ ಬಂತು. ಏನು ಅಂದರೆ ಹಿಂದಿಯವ್ರು ನೋಡ್ತಾ ಇದ್ದಾರೆ ಅಂತ. ನನಗದು ಕರೆಕ್ಟೇ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಕನ್ನಡದವ್ರು ನೋಡಿದ್ರೆ ಆ ಥರ ಸುಮ್ಮನೆ ಬಿಟ್ಟು ಹೋಗಲ್ಲ, ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಸೊ ಹಿಂದಿಯವ್ರು ನೋಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿದೆ. ಸೊ ಅದಕ್ಕೆ ನಾನು ನಿಮಗೆ ಕೇಳೋಕ್ಕೆ ಇವತ್ತು ಬಂದಿರೋದು, ನಾನು ಕನ್ನಡದಲ್ಲಿ ಮಾಡಬೇಕಾ ಇಲ್ಲ ಹಿಂದಿಲೇ ಮಾಡಬೇಕಾ ಅಂತ. ನನಗೆ ಹಿಂದಿಲಿ ಇಷ್ಟು ಒಳ್ಳೆ ರೀಚ್ ಬರ್ತಿರ್ಬೇಕಾದ್ರೆ ನಾನು ನಮ್ಮ ಕರ್ನಾಟಕ, ನಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ಓಡಾಡ್ತೀನೋ, ಮತ್ತು ನಾವು ಹೆಂಗಿರ್ತೀವಿ, ನಮ್ಮ ಸೌತ್ ಸೈಡ್ ಏನಿರುತ್ತಲ್ಲ ಅದನ್ನು ಎತ್ತಿ ಹಿಂದಿಲಿ ತೋರಿಸ್ಬೋದು. ಆವಾಗ ಇಲ್ಲೇನು ಗೊತ್ತಾ, ನಾವು ಕನ್ನಡದಲ್ಲಿ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿರುತ್ತೆ, ಎಲ್ಲರಿಗೂ ಪರಿಚಯ ಆಗ್ತೀನಿ. ನನ್ನ ಪ್ಲೇಸು, ನನ್ನ ಹುಟ್ಟಿದೂರು ಎಲ್ಲ ಕರ್ನಾಟಕಕ್ಕೆ ಪರಿಚಯ ಆಗುತ್ತೆ. ಅದೇ ನಾವು ಹಿಂದಿಲಿ ಮಾಡಿದ್ವಿ ಅಂದರೆ ನಮ್ಮ ಕರ್ನಾಟಕನ ತೊಗೊಂಡೋಗಿ ಅಲ್ಲಿ ಮೇಯ್ನಲ್ಲಿ ಹಿಂದಿಯಲ್ಲಿ ಮಾಡಿ ಟಾಪಲ್ಲಿ ಇಡ್ಬೋದು, ಹಿಂದಿ ಯೂಟ್ಯೂಬರ್ಸ್ ಜೊತೆ ಕಾಂಪೀಟ್ ಮಾಡಿ ಅಂತ ಒಂದು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಅಂತ ಅಂತಿಲ್ಲ, ಅಂದ್ಕೊಂಡಿದ್ದೀನಿ. ಜಸ್ಟ್ ಮೈ ಪರ್ಸ್ಪೆಕ್ಟಿವ್ ಅಷ್ಟೇ ಹೇಳ್ತಾ ಇರೋದು. ಬಟ್ ನನಗೇನು ಇಷ್ಟ ಅಂದರೆ ನಾನು ಕನ್ನಡದಲ್ಲೇ ಮಾಡೋದು. ಯಾಕೆಂದರೆ ರೀಸೆಂಟ್ 30 ವೀಡಿಯೋಸ್ ಮಾಡಿದ್ದೀನಿ, 33 ವೀಡಿಯೋಸ್. ನನ್ನ ಮದರ್ ಲ್ಯಾಂಗ್ವೇಜ್ ತೆಲುಗು, ಬಟ್ ನಾನು ಯಾವತ್ತೂ ತೆಲುಗಲ್ಲಿ ಮಾಡಿಲ್ಲ, ಎಲ್ಲ ಕನ್ನಡದಲ್ಲೇ ಮಾಡಿದ್ದೀನಿ. ಯಾಕೆಂದರೆ ನನಗೆ ಜೀವ ಕೊಟ್ಟಿದೆ ಇದು, ನನಗೆ ಅನ್ನ ಆಗ್ತಿರೋದು ಇದು, ನಾನು ಇದರಿಂದ ಮಾಡ್ತೀನಿ. ಸೊ ನಿನ್ನೆ ಒಂದು ರೀಚ್ ನೋಡಿದಾಗ ಅದು ಆ ಥರ ಅನಿಸ್ತು. ಅದು ನನ್ನ ಪರ್ಸ್ಪೆಕ್ಟಿವ್ ರಾಂಗ್ ಆಗಿರ್ಬೋದು. ನೀವು ಬೇಕಾದ್ರೆ
ನಾನು ರಾಂಗ್ ಆಗಿದ್ರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾವೇ ನೋಡಿದ್ದು, ಕನ್ನಡದವರೇ ನೋಡಿದ್ದು, ಹಿಂದಿಯವ್ರು ನೋಡಿಲ್ಲ ಅಂತ. ನಾನು ಅಂದ್ಕೊಂಡ್ರೆ ಅದು ಆ ಥರ ಅಂದ್ಕೊಂಡಿದ್ದೀನಿ ಅಷ್ಟೇ. ಹಿಂದಿಯವ್ರು ನೋಡಿಲ್ಲ, ನಾವೇ ನೋಡಿದ್ದು ಅಂತ ಹೇಳಿದ್ರೆ ನಾನು ವೆಲ್ ಆ್ಯಂಡ್ ಗುಡ್, ನಾನು ಕನ್ನಡದಲ್ಲೇ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ತರ್ತೀನಿ ನಿಮಗಿನ್ನೂ. ದೊಡ್ಡ ದೊಡ್ಡ ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲೆಲ್ಲೋ ಹೋಗಬೇಕು, ಎಲ್ಲೆಲ್ಲೋ ಯಾವುದ್ಯಾವುದೋ ಲೊಕೇಶನ್ ತೋರಿಸ್ಬೇಕು ಅಂತ. ಸೊ ಅದೆಲ್ಲ ಮಾಡ್ತೀನಿ. ಇಲ್ಲ ಯಾರೂ ನೋಡಿಲ್ಲ ಮತ್ತೆ ಅದೇ ಥರ ಬಂತು ಅಂದರೆ ನಾನು ಯೋಚನೆ ಮಾಡಬೇಕಾಗುತ್ತೆ. ಮಾಡ್ತೀನಿ ಅಂತ ಹೇಳ್ತಿಲ್ಲ, ಯೋಚನೆ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇದು ನಾನು ಹೇಳ್ಬೇಕಾಗಿರೋದು ಅಂದ್ಕೊಂಡಿರೋದು. ಸೊ ಇದರಿಂದ ಯಾರು ಹೇಟ್ ಅಂತ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ತಪ್ಪಾಗಿ ತಿಳ್ಕೊಬೇಡಿ. ಮೈ ಒಪಿನಿಯನ್ ಅಷ್ಟೇ, ಏನು ಆ ಥರ ರಾಂಗ್ ಇಂಟೆನ್ಷನಿಂದ ಇಲ್ಲ. ಹಿಂದಿಲಿ ಮಾಡಿದ್ರೂ ನನ್ನ ಕರ್ನಾಟಕನೇ ತೋರಿಸೋದು, ಬೇರೆದೇನು ತೋರಿಸಲ್ಲ ತಾನೆ. ಸೊ ಹಿಂದಿಲಿ ಮಾಡಲ್ಲ ಮ್ಯಾಕ್ಸಿಮಮ್ಮು. ದಯವಿಟ್ಟು ನೀವು ಈ ವಿಡಿಯೋ ಮೇಲೆ ಏನು ಸಪೋರ್ಟ್ ಕೊಡ್ತಿರಲ್ಲ ಅದರಲ್ಲಿ ಒಂದೇ ಒಂದು ಕಮೆಂಟ್ ಬರಲಿ ಕನ್ನಡದಲ್ಲಿ, ನಾನು ಪಕ್ಕ ಕನ್ನಡದಲ್ಲೇ ಮಾಡ್ತೀನಿ. ಸೊ ಇದು ನಾನು ಹೇಳ್ಬೇಕಾಗಿರೋದು ಅಂದ್ಕೊಂಡಿರೋದು. ಅದಕ್ಕೆ ಇಂಥ ಒಳ್ಳೆ ಲೊಕೇಶನಿಗೆಲ್ಲ ಬಂದಿದ್ದೀನಿ. ಸೊ ದಯವಿಟ್ಟು ಕನ್ನಡದವ್ರು ಯಾರೇ ನೋಡ್ತಿದ್ರು ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಮೆಂಟ್ ಮಾಡಿ ನೀವು ಕರ್ನಾಟಕದವರೇ ನನಗೆ ನೋಡ್ತಾ ಇರೋದು ಅಂತ. ಒಂದು 4-5 ಜನ ಬೇಡ ಗುರು, ಒಬ್ಬರು ಮಾಡಲಿ. ನೆಕ್ಸ್ಟ್ ವಿಡಿಯೋ ಕನ್ನಡದಿಂದನೇ ಮಾಡ್ತೀನಿ, ಇನ್ಯಾವುದು ಹಿಂದಿಲೇ ಮಾಡಲ್ಲ ಅಂತ ನಾನು ಹೇಳ್ತಾ ಇರೋದು. ನನಗೆ ಹಿಂದಿಯವ್ರು ನೋಡ್ತಾ ಇದ್ದಾರೆ ಅಂತ ಒಂದು ಥಾಟ್ ಬಂತು ಅಷ್ಟೇ, ಆ ಥರ ಮಾಡ್ಬೋದಾ ಅಂತ. ನನಗೊಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ, ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ನಾನು ಎಲ್ಲೋ ನನ್ನ ವೀಡಿಯೋಸ್ ಬೇರೆ ಕಡೆ ಹೋಗ್ತಾಯಿದೆ, ನಾನು ಟಾರ್ಗೆಟ್ ಮಾಡಿರೋ ರೀಸನಿಗೆ ಹೋಗ್ತಾಯಿಲ್ಲ ಅನ್ನೋ ಒಂದು ಇದಿದೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಅರ್ಥ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು, ಇಲ್ಲ ಅಂದರೆ ಪ್ಲೀಸ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇದು ನಾನು ಹೇಳಬೇಕು ಅಂದ್ಕೊಂಡಿದ್ದು. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದೆ ವೀಡಿಯೋಸ್ ಮಾಡೋಕ್ಕಾಗೋದು. ಇವಾಗ ನನ್ನ ಹಾಲಿಡೇಸ್ ನಡೀತಾ ಇದೆ, ಇವಾಗಲೇ ಒಳ್ಳೆ ಕಂಟೆಂಟ್ ಕೊಡೋಕ್ಕಾಗೋದು. ನಾನು ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಆದಷ್ಟು ನನ್ನ ಫೈನಾನ್ಷಿಯಲ್ ಕಂಡೀಷನ್ನು ಎಲ್ಲ ನೋಡ್ಕೊಂಡು ನಾನು ಟ್ರೈ ಮಾಡ್ತಾಯಿದ್ದೀನಿ. ಆದರೂ ಎಲ್ಲೆಲ್ಲೋ ಬೇರೆ ಕಡೆ ತಿರುಗೋಕ್ಕೆ ಏನು ಕಡಿಮೆ ಖರ್ಚಾಗಲ್ಲ. ಪೆಟ್ರೋಲ್ ಚಾರ್ಜಸ್ಸು, ಹೊರಗಡೆ ತಿನ್ನೋದು ಎಲ್ಲ ಖರ್ಚಾಗುತ್ತೆ. ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಜನ ಈ ಟೈಮಲ್ಲಿ ಕೋರ್ಸ್ ಎಲ್ಲ ಅದು ಇದು ಎಲ್ಲ ಮಾಡ್ತಾಯಿದ್ದಾರೆ. ನಾನು ಏನೂ ಮಾಡ್ತಾಯಿಲ್ಲ, ಬರೀ ನಾನು ಇಡ್ತಾ ಇರೋದೆಲ್ಲ ನನ್ನ ಎಫರ್ಟ್ಸ್ ಎಲ್ಲ ಈ ವಿಡಿಯೋ ಮೇಲೆ ಇಡ್ತಾಯಿದ್ದೀನಿ. ವೀಡಿಯೋಸು ಎಲ್ಲಾದರೂ ಹೊರಗಡೆ ಬರಬೇಕಂದ್ರೆ ನಾವು ಇವಾಗಲೇ ನೋಡಿ, ನಾನು ಮನೆ ಬಿಟ್ಟು ಇದ್ದು 4 ಗಂಟೆ, ಇವಾಗಲೇ 6 ಗಂಟೆ ಆಗೋಕ್ಕೆ ಬಂದಿದೆ. ಇಷ್ಟು ತನಕ ಟೈಮ್ ಇಲ್ಲೇ ವೇಸ್ಟ್ ಆಗುತ್ತೆ. ಸೊ ಬರೋಕ್ಕೆ ಟ್ರಾವೆಲಿಂಗು ಎಲ್ಲ ಟೈಮೆಲ್ಲ ಹಾಳಾಗುತ್ತೆ. ನಿಮಗೋಸ್ಕರ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಯಾವತ್ತೂ ಈ ಥರ ವೀಡಿಯೋಸೇ ರೆಕಾರ್ಡ್ ಮಾಡಿಲ್ಲ. ಈ ಥರ ಒಂದು ವೀಡಿಯೋಸ್ ಯಾವತ್ತೂ ತುಂಬ ರೆಕಾರ್ಡೇ ಮಾಡಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಸರಿ, ಇನ್ನೆಲ್ಲ ಈ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಇದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಇನ್ನೊಂದು ದಿವಸ. ಇವತ್ತೇನು ಮಾಡಿಲ್ಲ, ನನಗೆ ಸ್ವಲ್ಪ ಮೂಡ್ ಆಫ್ ಆಗಿದೆ. ಬೇರೆ ದಿವಸ ಮಾಡ್ತೀನಿ. ಇವಾಗ ಸದ್ಯಕ್ಕೆ ವ್ಯೂ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮುಂದಕ್ಕೆ ಯಾವತ್ತಾದ್ರೂ ಇನ್ನೊಂದು ದಿವಸ ಬನ್ನಿ, ನಿಮ್ಮ ಸಪೋರ್ಟ್ ನೋಡಿ, ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕಂತ ತಿಳ್ಕೊಂಡು ಆಮೇಲೆ ಬಂದು ವೀಡಿಯೋ ಮಾಡ್ತೀನಿ. ಸಪೋರ್ಟ್ ಮಾಡಿ. ಸೊ ಬನ್ನಿ ತೋರಿಸೋಣ. ಸೊ ಗೈಸ್, ಇವಾಗ ವ್ಯೂ ತೋರಿಸ್ತೀನಿ. ಇಷ್ಟು ತನಕ ಹೇಳಿದ್ದು ಕೇಳಿದಿರ ಅನಿಸುತ್ತೆ. ಇವಾಗ ಈ ವ್ಯೂನ ಎಂಜಾಯ್ ಮಾಡಿ. ಸೊ ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿ ವ್ಯೂ ಮಾತ್ರ. ಫಾಗಿಲ್ಲ, ಏನಿಲ್ಲ, ಫುಲ್ಲು ಗ್ರೀನರಿ. ನಾವು ಬಂದಾಗ ಇನ್ನೂ ತುಂಬ ಗ್ರೀನರಿ ಆಗಿತ್ತು. ಇವಾಗ ಕ್ಲೌಡ್ಸ್ ಎಲ್ಲ ಈ ಕಡೆ ಪುಷ್ ಮಾಡ್ತಾಯಿದೆ, ಫಾಗೆಲ್ಲ ಬರ್ತಾಯಿದೆ, ಮಳೆ ಬರ್ತಾಯಿದೆ ಈಗ. ಸೊ ನೋಡಿ ಸುತ್ತಲೂ ಫುಲ್ ಗ್ರೀನರಿ ನೋಡಿ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಇವಾಗ ಕೆಳಗೆ ಹೋಗ್ಬೇಕಾದಷ್ಟು ಬೇಗ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ಲು ಗ್ರೀನರಿ ಆಗಿದೆ ನೋಡಿ. ಅಲ್ಲಿ ಟವರ್ಸ್ ಒಂದು 2 ಕಾಣಿಸ್ತಾ ಇದೆ. ಎಷ್ಟು ಸುಂದರವಾಗಿದೆ ಅಂದರೆ ಈ ಜಾಗ ಮಾತ್ರ. ಇನ್ನೊಂದು ದಿವಸ ಯಾವತ್ತಾದರೂ ಸ್ವಲ್ಪ ಬೇಗನೆ ಬಂದು ರೆಕಾರ್ಡ್ ಮಾಡ್ತೀನಿ. ನಿಮ್ಮ ಸಪೋರ್ಟು ಹೇಳಿದ್ನಲ್ಲ ಆವಾಗಲೇ, ಮ್ಯಾಕ್ಸಿಮಮ್ ಕನ್ನಡನೇ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇಲ್ಲೊಂದು ಬ್ಯಾಕ್ ಸೈಡ್ ಒಂದು ರಿವರ್ ಇದೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಆ ರೀಜನಲ್ಲಿ. ಇವಾಗ ಅದು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿ ವಾವ್, ಅಲ್ಲಿದ್ವಿ. ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲೊಂದು ರಿವರ್ ಇದೆ. ಆ ಕಡೆನೂ ಎಲ್ಲ ಬಂಡೆ, ಎಲ್ಲ ಗುಡ್ಡಗಳು. ಈ ಕಡೆ ಎಲ್ಲ ಪೂರ್ತಿ. ಇಲ್ಲಿಂದ ಒಂದು ಸತಿ ನೋಡಿದ್ರೆ ನೀವು ಎದೆ ಎಲ್ಲ, ಹಾರ್ಟೆಲ್ಲ ಬಾಯಿಗೆ ಬರ್ತೈತೆ. ಎಷ್ಟು ಆಳ ಇದೆ ನೋಡಿ, ಇದು ಎಷ್ಟು ಆಳ ಇದೆ ಅಂದರೆ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ಇಲ್ಲಿ ಮಿನಿಮಮ್ ಒಂದು ಎಷ್ಟಿರ್ಬೋದಾ, ಒಂದು 50 ಅಡಿ ಇರ್ಬೋದಲ್ಲ.
ಸೊ ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ. ಇದು ಮಾತ್ರ ನೋಡಿ, ಇದು ಈ ಬಂಡೆ ಎಲ್ಲ ಕೊರ್ದಿರೋದು ನೋಡಿದ್ರೆ, ಆ ರಿವರ್ ನೋಡ್ತಾ ಇದ್ರೆ ಭಯ ಆಗ್ತಿದೆ ನನಗೆ, ಕಾಲೆಲ್ಲ ಉಣ್ತೀವಿ. ಸುಮ್ಮನೆ ನೀನು ಬಂದು ತಳ್ಳಕ್ಕೆ ಬರ್ತೀಯ ನೀನು, ಸುಮ್ಮನಿರೋ ಮರ್ಯ. ಇರೋದೊಂದು ಜೀವನ. ಇಲ್ಲಿಂದ ನೋಡಿ ಸೈಕಾಗಿದೆ, ಮಸ್ತಾಗಿದೆ ಅಲ್ಲ. ಅಲ್ಲಿಂದ ಕ್ರಾಸ್ ಆಗ್ತಾ ಇದೆ, ಸುತ್ತಲೂ ಗಿಡ ಮರ, ಅಲ್ಲೊಂದು ಬಡ್ಡೆ ಥರ ಇದೆ ಅದು. ಆ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಸೊ ಇದು ಈಗ ನಮ್ಮ ಗಿರೀಶು ಕಾಲೇಜಿಗೆ ಹೋಗ್ತೇನೆ ಈಗ. ಏನು ಮಾಡೋಣ, ಅವನು ಖಾಲಿ ಇಲ್ಲ ಪಾಪ, ಅವನು ಫ್ರೀ ಮಾಡ್ಕೊಂಡು ಇವಾಗಿನೂ ಕಾಲೇಜಿಂದ ಬಂದ, ಹಂಗೆ ಡೈರೆಕ್ಟ್ ಕರ್ಕೊಂಬಂದಿದ್ದೀನಿ ವೀಡಿಯೋ ಶೂಟ್ ಮಾಡಬೇಕು ಅಂತ. ನೋಡಿ ಅವನು ಯಾವತ್ತೂ ಇಲ್ಲ ಅಂದಿಲ್ಲ. ಇಂಥ ಪರ್ಸನ್ ನಾನು ಸಣ್ಣವನಿಂದ ನೋಡ್ತಾ ಇದ್ದೀನಿ. ಎಲ್ಲೇ ಹೋದ್ರು, ಎಲ್ಲೇ ಕರೆದ್ರು ಎಲ್ಲಿಗೂ ಬೇಡ ಅನ್ನಲ್ಲ, ಯಾವಾಗಲೂ ರೆಡಿ ಇರ್ತಾನೆ ನನ್ನ ಜೊತೆ ಬರೋಕ್ಕೆ. ಬೇರೆಯವರಾದರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಕಾರಣ ಎಲ್ಲ ಹೇಳ್ತಾರೆ, ತುಂಬ ಜನ ನೋಡಿದ್ದೀನಿ. ಬಟ್ ಇವನು ಆ ಥರ ಅಲ್ಲ, ಎಲ್ಲೇ ಕರೆದ್ರು ಎಲ್ಲೇ ಬಂದರು ಎಲ್ಲೇ ಕರೆದ್ರು ಯಾವಾಗಲೂ ರೆಡಿ ಇರ್ತಾನೆ. ಯಾವುದೇ ಕೆಲಸ ಇದ್ರೂ ಬಿಟ್ಕೊಂಡು ಬರ್ತಾನೆ ನನಗೋಸ್ಕರ. ಸೊ ಒಳ್ಳೆ ಫ್ರೆಂಡ್ ಅನ್ಕೋಬೋದು. ನನಗೆ ಸಿಕ್ಕಿರೋ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್. ಒಳ್ಳೆ ಯಾವ ಟೈಮಲ್ಲೂ ಇಲ್ಲ ಅನ್ನಲ್ಲ. ನಮ್ಮ ಹತ್ರ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ನಮ್ಮದೆಲ್ಲ ಎಲ್ರದ್ದು ಒಂದೇ. ನಾವು ಫೈನಾನ್ಷಿಯಲ್ ನೋಡೋದೇ ಇಲ್ಲ. ಯಾವಾಗಲೂ ಯಾವಾಗ ಅವನಿಗೆ ಬೇಕು ಅಂದರೆ ನಾನು ಆಗ್ತಾ ಇರ್ತೀನಿ, ನನಗೆ ಬೇಕು ಅಂದರೆ ಅವ್ನು ತುಂಬ ಸತಿ ಹೆಲ್ಪ್ ಮಾಡ್ತಾ ಇರ್ತಾನೆ. ನಾವು ಯಾವತ್ತೂ ಅದನ್ನು ನೆನಪು ಇಟ್ಕೊಂಡಿರಲ್ಲ, ಇದನ್ನು ಕೊಟ್ಟಿದ್ನಲ್ಲ ಕೊಡು ಅಂತ. ಆ ಮಟ್ಟಿಗೆ ಬಾಂಡ್ ಇರೋದು ನಮ್ಮದು. ಇವನು ಏನೇ ಅಂದರೆ ಇವ್ರ ಮನೇಲಿ ಏನಂತ ಹೇಳ್ಬರ್ತಾನೆ ಹೇಳ್ರಿ, ನನ್ನ ಹೆಸ್ರು ಹೇಳ್ಬರ್ತಾನೆ. ನಾವು ಅವನ ಜೊತೆ ಹೋಗ್ತಾ ಇದ್ದೀನಿ, ನನ್ನನ್ನು ಬಿಡಿ ಅಂತ. ಅವ್ರ ಮನೇಲಿ ನನ್ನ ಹೆಸ್ರು ಕೇಳಿದ್ರೆ ಸಾಕು, ಬಿಟ್ಬಿಡ್ತಾರೆ. ಸೊ ಆ ಥರ ವ್ಯೂ ಮಾತ್ರ ನೋಡಿರಿ, ಎಂಜಾಯ್ ಆಗಿ ಮಾಡ್ತಾಯಿದ್ದೀವಿ ನಾವು. ಆದರೆ ಸಕ್ಕತ್ತಾಗಿದೆ.